ಸಿಎಂ ಸಿದ್ದರಾಮಯ್ಯಗೆ ಮಲ್ಲಿಕಾರ್ಜುನ ಖರ್ಗೆ ಸಡನ್ ಫೋನ್ ಕಾಲ್ ಅನ್ನ ಮಾಡಿದ್ದಾರೆ. ದಿಢೀರಂತ ಸಿಎಂ ಸಿದ್ದುಗೆ ಎಐಸಿಸಿ ಅಧ್ಯಕ್ಷ ಖರ್ಗೆ ಕರೆಯನ್ನ ಮಾಡಿದ್ದಾರೆ. ಫೋನ್ ಮಾಡಿ ಮಲ್ಲಿಕಾರ್ಜುನ ಖರ್ಗೆ ಹೇಳಿದ್ದೇನು ಗೊತ್ತಾ, ಸಿದ್ದರಾಮಯ್ಯಗೆ ಅದೊಂದು ಸೂಚನೆಯನ್ನ ಕೊಟ್ಟೇ ಬಿಟ್ರ ಖರ್ಗೆ ಅವರು. ಸಿದ್ದರಾಮಯ್ಯಗೆ ಖರ್ಗೆ ಕೊಟ್ಟ ಸೂಚನೆ ಏನು ಗೊತ್ತಾ, ಸಿದ್ದರಾಮಯ್ಯನವರೇ ನೋ ಕಾಂಪ್ರಮೈಸ್ ಅಂತ ಹೇಳಿದ್ದಾರೆ ಖರ್ಗೆ. ಬಿಜೆಪಿಗೆ ಅಗ್ರೆಸಿವ್ ಪಾಲಿಟಿಕ್ಸ್ ಮದ್ದು ಅಂತ ಹೇಳಿಬಿಟ್ಟಿದ್ದಾರೆ ಖರ್ಗೆ ಅವರು. ಕೇಂದ್ರದಲ್ಲಿ ಬಿಜೆಪಿ ಏನು ಮಾಡ್ತಾ ಇದೆಯೋ ಅದನ್ನೇ ನೀವು ಮಾಡಿ ಅಂತ ಸೂಚನೆಯನ್ನ ಕೊಟ್ಟಿದ್ದಾರೆ. ಆತ ಮಾಜಿ ಸಚಿವ ನಾಗೇಂದ್ರನನ್ನ ಇಡಿ ಬಂಧಿಸಿದೆ. ಇನ್ನು ನಿಮ್ಮ ವಿರುದ್ಧ ಮೂಢ ಆರೋಪ ಕೂಡ ಇದೆ. ಹೀಗೆ ಸಾಲು ಸಾಲು ಅಗ್ರೆಸಿವ್ ರಾಜಕೀಯವನ್ನ ಮಾಡ್ತಾ ಇದೆ ಬಿಜೆಪಿ. ನೀವು ಹೀಗೆ ಬಿಟ್ರೆ ಇದು ಜಾಸ್ತಿ ಆಗುತ್ತೆ, ಹುಷಾರ್ ಅಂತ ಹೇಳಿದ್ದಾರೆ ಖರ್ಗೆ ಅವರು. ಹೀಗಾಗಿ ಕೈಯಲ್ಲಿರೋ ಅಸ್ತ್ರವನ್ನ ಮಿಸ್ ಮಾಡ್ಕೋಬೇಡಿ ಅಂತ ಹೇಳಿದ್ದಾರೆ. ಕೋವಿಡ್ ಹಗರಣ ರಿಪೋರ್ಟ್ ಅನ್ನ ಪ್ರಸ್ತಾಪಿಸಿದ್ದಾರೆ ಖರ್ಗೆ ಅವರು. ಅದ್ರ ಬಗ್ಗೆ ಏನು ಕ್ರಮವನ್ನ ಕೈಗೊಂಡ್ರೆ ರಿಪೋರ್ಟ್ ಅನ್ನ ಕೊಡಿ ಅಂತ ಸೂಚನೆಯನ್ನ ಕೊಟ್ಟಿದ್ದಾರೆ. ಇನ್ನು ಸಿದ್ದರಾಮಯ್ಯಗೆ ನೇರವಾಗಿ ಹೇಳಿರುವಂತಹ ಎಐಸಿಸಿ ಅಧ್ಯಕ್ಷ. ರಾಜ್ಯ ಕಾಂಗ್ರೆಸ್ನಲ್ಲೇ ಸಾಕಷ್ಟು ರಾಜಕೀಯ ಬೆಳವಣಿಗೆಗಳಾಗ್ತಾ ಇದೆ. ಇಷ್ಟು ದಿನ ಪ್ರಾಸಿಕ್ಯೂಷನ್ ಪೇಕಲಾಟದ ನಡುವಿನ ಈಗ ಸಿಎಂ ಸಿದ್ದರಾಮಯ್ಯಗೆ ಮಲ್ಲಿಕಾರ್ಜುನ ಖರ್ಗೆ ಅವರು ಎಐಸಿಸಿ ಅಧ್ಯಕ್ಷ ದಿಢೀರಂತ ಕರೆ ಮಾಡಿಬಿಟ್ಟಿದ್ದಾರೆ. ಇನ್ನು ಕರೆಯಲ್ಲಿ ಸಿಎಂ ಸಿದ್ದರಾಮಯ್ಯಗೆ ಅದೊಂದು ಸೂಚನೆಯನ್ನ ಕೊಟ್ಟೇ ಬಿಟ್ರ ಅನ್ನುವಂತ ಅನುಮಾನಗಳು ಮೂಡ್ತಾ ಇದೆ. ಸಿದ್ದರಾಮಯ್ಯಗೆ ಖರ್ಗೆ ಕೊಟ್ಟ ಸೂಚನೆ ಏನು ಗೊತ್ತಾ, ಸಿದ್ದರಾಮಯ್ಯನವರೇ ನೋ ಕಾಂಪ್ರಮೈಸ್ ಅಂತ ಹೇಳಿಬಿಟ್ಟಿದ್ದಾರೆ ಖರ್ಗೆ ಅವರು. ಬಿಜೆಪಿಗೆ ಅಗ್ರೆಸಿವ್ ಪಾಲಿಟಿಕ್ಸ್ ಮದ್ದು ಅಂತ ಹೇಳಿಬಿಟ್ಟಿದ್ದಾರೆ. ಕೇಂದ್ರದಲ್ಲಿ ಬಿಜೆಪಿ ಏನು ಮಾಡ್ತಿದ್ಯೋ ಅದನ್ನೇ ನೀವು ಮಾಡಿ ಅಂತ ಸೂಚನೆಯನ್ನ ಕೊಟ್ಟುಬಿಟ್ಟಿದ್ದಾರೆ. ಆತ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಗರಣಕ್ಕೆ ಸಂಬಂಧಪಟ್ಟಂತೆ ಮಾಜಿ ಸಚಿವ ನಾಗೇಂದ್ರನನ್ನ ಇಡಿ ಬಂಧಿಸಿದೆ. ಇನ್ನು ನಿಮ್ಮ ವಿರುದ್ಧ ಮೂಢ ಆರೋಪವನ್ನ ಮಾಡಿದೆ. ಈಗಾಗಲೇ ಪಾದಯಾತ್ರೆ, ರಾಜೀನಾಮೆ, ಸಾಕಷ್ಟು ವಿವಾದಗಳಾಗ್ತಾ ಇದೆ. ಇವೆಲ್ಲವನ್ನ ಮಾಡಿದೆ. ಹೀಗೆ ಸಾಲು ಸಾಲು ಅಗ್ರೆಸಿವ್ ರಾಜಕೀಯವನ್ನ ಮಾಡ್ತಾ ಇದೆ ಬಿಜೆಪಿ. ಈಗ ನೀವು ಹೀಗೆ ಸುಮ್ಮನೆ ಬಿಟ್ರೆ ಇದು ಜಾಸ್ತಿ ಆಗುತ್ತೆ, ಹುಷಾರ್ ಅಂತ ಹೇಳಿದ್ದಾರೆ ಮಲ್ಲಿಕಾರ್ಜುನ ಖರ್ಗೆ ಅವರು. ಹೀಗಾಗಿ ಕೈಯಲ್ಲಿರೋ ಅಸ್ತ್ರವನ್ನ ಮಿಸ್ ಮಾಡ್ಕೋಬೇಡಿ ಅಂತ ಸೂಚನೆಯನ್ನ ಕೊಟ್ಟಿದ್ದಾರೆ. ಹಾಗಾದ್ರೆ ಕೈಯಲ್ಲಿರುವಂತಹ ಅಸ್ತ್ರ ಏನು ಗೊತ್ತಾ, ಕೋವಿಡ್ ಸಂದರ್ಭದಲ್ಲಿ ಬಿಜೆಪಿ ಸರ್ಕಾರ ಇರುವಂತಹ ಹೊತ್ತಿನಲ್ಲಿ ಬಹುಕೋಟಿ ಅವ್ಯವಹಾರ ಅಕ್ರಮ ಆಗಿದೆ ಅಂತ ಈಗಾಗಲೇ ತನಿಖೆಯನ್ನ ಶುರು ಮಾಡಿ ಜಾನ್ ಡಿ ಮೈಕಲ್ ಕುನ್ನಾ ನ್ಯಾಯಮೂರ್ತಿಗಳು ಈಗಾಗಲೇ ಮಧ್ಯಂತರ ವರದಿಯನ್ನ ಸಲ್ಲಿಸಿದ್ದಾರೆ ಸಿಎಂ ಸಿದ್ದರಾಮಯ್ಯನವರಿಗೆ. ಇದೇ ವಿಚಾರವನ್ನ ಪ್ರಸ್ತಾಪ ಮಾಡಿದ್ದಾರೆ ಮಲ್ಲಿಕಾರ್ಜುನ ಖರ್ಗೆ ಅವರು. ಅದ್ರ ಬಗ್ಗೆ ಏನು ಕ್ರಮವನ್ನ ಕೈಗೊಂಡ್ರೆ, ಈಗಾಗಲೇ ಮಧ್ಯಂತರ ವರದಿ ಸಿಎಂ ಸಿದ್ದರಾಮಯ್ಯನವರ ಕೈ ಸೇರಿದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಿಪೋರ್ಟ್ ಅನ್ನ ಕೊಡಿ ಅಂತ ಸಿಎಂ ಸಿದ್ದರಾಮಯ್ಯಗೆ ನೇರವಾಗಿನೇ ಎಐಸಿಸಿ ಅಧ್ಯಕ್ಷ ಸೂಚನೆಯನ್ನ ಕೊಟ್ಟಿದ್ದಾರೆ.